ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆದಮೇಲೆ ನಾನು ಒಂದು ವ್ಲಾಗ್ ವಿಡಿಯೋ ಜೊತೆ ಕಮ್ ಬ್ಯಾಕ್ ಮಾಡಿದ್ದೀನಿ. ಇಷ್ಟು ದಿವಸ ನಾನು ನನ್ನ ಮದುವೆಲಿ ತುಂಬ ಬ್ಯುಸಿ ಇದ್ದೆ, ಸೊ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ. ಸೊ ಇವತ್ತಿಂದ ಮತ್ತೆ ರೆಗ್ಯುಲರ್ ಆಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಬೆಂಗಳೂರಿಂದ ಈ ಟೆಂಪಲ್ಗೆ ಬರೋಕ್ಕೆ 678 ಕಿಲೋಮೀಟರ್ಸ್ ಆಗುತ್ತೆ. ಆಲ್ಮೋಸ್ಟ್ 13 to 14 ಅವರ್ಸ್ ಆಗುತ್ತೆ. ಸೊ ನಾವು ಕಾರಲ್ಲಿ ಬಂದಿರೋದ್ರಿಂದ ನಮಗೆ 13 to 14 ಅವರ್ಸ್ ಆಯಿತು ಅಲ್ಲಿ ಬ್ರೇಕ್ ಕೊಟ್ಟಿದ್ದಕ್ಕೆ. ನಾವು ವಿಸಿಟ್ ಮಾಡಿದ್ದು ನವರಾತ್ರಿ ಟೈಮಲ್ಲಿ. ಸೊ ಫುಲ್ ಕ್ಯೂ ಇತ್ತು, ರಶ್ ಇತ್ತು, ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಸೊ ಈ ಟೆಂಪಲ್ ಫುಲ್ ಡೆಕೋರೇಟ್ ಮಾಡಿದ್ರು ಫ್ಲವರ್ಸಿಂದ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತದೆ ನೋಡಿ. ಈ ಟೆಂಪಲ್ನ ವಿಶೇಷತೆ ಏನು ಅಂದರೆ, ಈ ಟೆಂಪಲ್ ಬಿಲ್ಟ್ ಮಾಡಿರೋದು 12th ಸೆಂಚುರಿಯಲ್ಲಿ ಟೆಂಪಲ್ನ ಬಿಲ್ಟ್ ಮಾಡಿರ್ತಾರೆ. ಮತ್ತು ಆವಾಗಿಂದ ಇದು ಇಂಡಿಯಾಲಿರೋ 51 ಶಕ್ತಿ ಪೀಠಸಲ್ಲಿ ಇದು ಒಂದಾಗಿದೆ. ನೀವು ಫುಲ್ ಟೆಂಪಲ್ ನೋಡ್ಬೋದು. ಈ ಟೆಂಪಲ್ ಫುಲ್ ಬಿಲ್ಟ್ ಮಾಡಿರೋದು ಸ್ಟೋನ್ಸಲ್ಲಿ, ಎಲ್ಲೂ ಪೇಂಟ್ ಇಲ್ಲ, ನ್ಯಾಚುರಲ್ ಆಗಿ ಸ್ಟೋನ್ಸಲ್ಲಿ ಬಿಲ್ಟ್ ಮಾಡಿದ್ದಾರೆ. ತುಳಜಾ ಭವಾನಿ ದೇವಿನ ಪಾರ್ವತಿಯ ಇನ್ನೊಂದು ಅವತಾರ ಅಂತ ಕರಿತೀವಿ. ಸೊ ಟೆಂಪಲ್ ಒಳಗಡೆ ನಮಗೆ ಕ್ಯಾಮರಾ ಅಲೋ ಇರಲಿಲ್ಲ. ಸೊ ಅದಕ್ಕೆ ನಾನು ದೇವಿ ಪಿಕ್ಸ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಈ ಟೆಂಪಲ್ ಒಳಗಡೆ ಒಂದು ಕಲ್ಯಾಣಿನೂ ಇದೆ. ನಮಗೆ ಯಾವುದೇ ಥರ ಸ್ಕಿನ್ ಡಿಸೀಸ್ ಇದ್ರೂ ಈ ಕಲ್ಯಾಣಿ ಒಳಗಡೆ ನಾವು ಸ್ನಾನ ಮಾಡಿದ್ರೆ ಇಲ್ಲ ಮುಳುಗಿ ಎದ್ದರೆ ನಮಗೆ ಸ್ಕಿನ್ ಡಿಸೀಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಅದೇ ಆ ಕಲ್ಯಾಣಿ. ನಂದಿ ಬಾಯಲ್ಲಿ ನೀರು ಬರ್ತದೆ ನೋಡಿ. ನಾವು ನವರಾತ್ರಿ ಟೈಮಲ್ಲಿ ಹೋಗಿರೋದ್ರಿಂದ ಸೊ ಇಲ್ಲಿ ತುಂಬ ಜನ ಅಲೋವ್ ಮಾಡ್ತಾ ಇರಲಿಲ್ಲ ಕಲ್ಯಾಣಿಲಿ ಇಳಿಯೋಕ್ಕೆ. ಸ್ಟೋನ್ ಆರ್ಚ್ನ ನೋಡೋದ್ರೇ ಗೊತ್ತಾಗ್ತದೆ ಎಷ್ಟು ಹಳೆ ಟೆಂಪಲ್ ಅಂತ ಅಂದ್ಬಿಟ್ಟು. ಇದಕ್ಕೆ 1000 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಂತಲೇ ಅರ್ಥ ಆಗುತ್ತೆ. ಸೊ ಈ ಟೆಂಪಲ್ ಹಿಸ್ಟ್ರಿ ಹೇಳ್ಬೇಕು ಅಂತಂದರೆ, ಈ ಟೆಂಪಲ್ನ ಡೆವಲಪ್ ಮಾಡಿರೋದು ಅಂದರೆ ಶಿವಾಜಿ ಮಹಾರಾಜ್ ಈ ಟೆಂಪಲ್ನ ಡೆವಲಪ್ ಮಾಡಿರ್ತಾರೆ. ಅವರು ಘೋರ ತಪಸ್ ಮಾಡಿದಾಗ ಸಾಕ್ಷಾತ್ ದೇವಿನೇ ಪ್ರತ್ಯಕ್ಷರಾಗಿ ಅವ್ರಿಗೆ ಕತ್ತಿನ ಕೊಡ್ತಾರೆ. ಸೊ ಆ ಕತ್ತಿನ ಇಟ್ಕೊಂಡು ಅವರು ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋದಾಗೆಲ್ಲ ಅವರೇ ಗೆಲ್ತಾರೆ. ಸೊ ಅದು ಅಷ್ಟು ಪವರ್ಫುಲ್ ಕತ್ತಿ ಇರುತ್ತೆ. ಆ್ಯಂಡ್ ದೇವಿನೇ ಬಂದು ಶಿವಾಜಿ ಮಹಾರಾಜರಿಗೆ ಕೊಟ್ಟಿರ್ತಾರೆ. ಅದಕ್ಕೆ ಅವ್ರಿಗೆ ಎಲ್ಲೋದ್ರೂ ಅವ್ರಿಗೆ ಸೋಲಿರಲ್ಲ ಯುದ್ಧದಲ್ಲಿ. ಸೊ ಅದಕ್ಕೆ ಅವರು ಯಾವುದೇ ಯುದ್ಧಕ್ಕೆ ಹೋಗಬೇಕು ಅಂತಂದ್ರೂ ದೇವಿನ ಪೂಜೆ ಮಾಡಿಕೊಂಡೇ ಯುದ್ಧಕ್ಕೆ ಹೋಗ್ತಾರೆ. ಆಮೇಲೆ ಗೆದ್ದು ಬರ್ತಾಯಿದ್ರು. ಮತ್ತು ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.